Our hearts beat to the city streets. We began to feel the fire. We rise like tall buildings as the chemicals they take us higher. The night's young and it's just begun as she puts her hand in mine. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಸ್ಯಾಟರ್ಡೆ ದಿನದ ವ್ಲಾಗ್. ಸೊ ಹಸ್ಬೆಂಡ್ಗೆ ಇವತ್ತು ಡ್ಯೂಟಿ ಇಲ್ಲ, ರಜೆ ಇದೆ. ಹಾಗಾಗಿ ನಿನ್ನೆ ರಾತ್ರಿ ಮೂವಿ ಎಲ್ಲ ನೋಡಿಕೊಂಡು ತುಂಬ ಲೇಟಾಗಿ ಮಲ್ಕೊಂಡ್ವಿ. ಸೊ ಎದ್ದಿದ್ದು ತುಂಬ ಲೇಟಾಗಿ ಹೋಗಿತ್ತು. ಮಗ ಕೂಡ ಎದ್ದಿದ್ದಾನೆ, ಅವನಿಗೂ ಚೆನ್ನಾಗಿ ನಿದ್ದೆ ಆಗಿದೆ. ಹಾಗಾಗಿ ಎದ್ದು ಆಟ ಆಡ್ಕೊತಾ ಇದ್ದಾನೆ. ನಿದ್ದೆ ಸರಿ ಹೋಗಿಲ್ಲ ಅಂತಂದರೆ ಹೇಳುವಾಗಲೇ ಕಿರಿಕಿರಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗೆ ಏನು ಬ್ರೇಕ್ಫಾಸ್ಟ್ ಮಾಡೋದು ಅಂತ ಯೋಚನೆ ಮಾಡಿ ಫೈನಲಿ ಏನು ಬ್ರೇಕ್ಫಾಸ್ಟ್ ಮಾಡೋದು ಬೇಡ ಅಂತೇಳಿ ಡಿಸೈಡ್ ಮಾಡಿಬಿಟ್ಟೆ. ಅಂದರೆ ಪಪಾಯ ಇತ್ತು ತಂದಿದ್ದು, ಸೊ ಅದನ್ನೇ ಕಟ್ ಮಾಡಿಬಿಟ್ಟೆ. ಪಪಾಯ ಅಂತೂ ನಮ್ಮ ಮನೇಲಿ ಎಲ್ರಿಗೂ ತುಂಬ ಇಷ್ಟ. ಹಾಗೆ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಪಪಾಯ ತಿಂದರೆ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಪಪಾಯನೇ ಕಟ್ ಮಾಡಿಬಿಟ್ಟೆ. ಪಪಾಯ ಕೂಡ ಸ್ವಲ್ಪ ದೊಡ್ಡದೇ ಇತ್ತು, ಹಾಗಾಗಿ ಹೊಟ್ಟೆ ತುಂಬ ಅದನ್ನೇ ತಿಂದ್ಬಿಟ್ವಿ. ಬ್ರೇಕ್ಫಾಸ್ಟ್ ಏನು ಮಾಡೋದು ಅಂತ ಯೋಚನೆ ಮಾಡಿ ಫೈನಲಿ ಬ್ರೇಕ್ಫಾಸ್ಟ್ ಅಂತೂ ಮುಗಿಸಿದ್ದಾಯಿತು. ಇನ್ನು ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹಾಗೆ ಹಸ್ಬೆಂಡ್ ಇಲ್ಲಿ ದೇವ್ರ ಸ್ಟ್ಯಾಂಡ್ಗೆ ಸ್ಟಿಕ್ಕರ್ ಹಚ್ತಾ ಇದ್ದಾರೆ. ಇದು ಕುವೈತಲ್ಲಿ ಇತ್ತಲ್ವ, ಅದೇ ದೇವ್ರ ಸ್ಟ್ಯಾಂಡ್. ಬಟ್ ಕುವೈತಿಂದ ಬರೋ ಟೈಮಲ್ಲಿ ದೇವ್ರ ಸ್ಟ್ಯಾಂಡನ್ನ ಅಲ್ಲೇ ಬಿಟ್ಟು ಬರೋದಕ್ಕೆ ಮನಸ್ಸಾಗಿರಲಿಲ್ಲ. ಸೊ ಸ್ವಲ್ಪ ಐಟಮ್ಸ್ನೆಲ್ಲ ನಾವು ದುಬೈಗೆ ಕಾರ್ಗೋ ಮಾಡಿದ್ವಿ. ಅದ್ರ ಜೊತೆಗೆ ದೇವ್ರ ಸ್ಟ್ಯಾಂಡ್ ಕೂಡ ಹಾಕಿದ್ವಿ. ಅದನ್ನೇ ಇವಾಗ ವಾಲ್ಗೆ ಫಿಕ್ಸ್ ಮಾಡಬೇಕು. ಅದಕ್ಕಿಂತ ಮುಂಚೆ ಸ್ವಲ್ಪ ಸ್ಟಿಕ್ಕರೆಲ್ಲ ಹಚ್ಚಿ ಆಮೇಲೆ ಫಿಕ್ಸ್ ಮಾಡೋಣ ಅಂಥೇಳಿ ಹಸ್ಬೆಂಡಲ್ಲಿ ಸ್ಟಿಕ್ಕರೆಲ್ಲ ಹಚ್ತಾ ಇದ್ದಾರೆ. ಹಾಗೆ ಮಗುಗೆ ಸ್ನಾನ ಮಾಡಿಸಿ ಮಲಗಿಸಿದ್ದೀನಿ, ಮತ್ತು ರೈಸಿಗೆ ಕೂಡ ಇಟ್ಟಿದ್ದೀನಿ. ಇನ್ನೂ ಏನಾದರೂ ಸಾಂಬಾರು ಮಾಡಬೇಕು. ಅದಕ್ಕಿಂತ ಮುಂಚೆ ಮಗುದು ಸ್ವಲ್ಪ ಬಟ್ಟೆ ಇತ್ತು, ಅದನ್ನೆಲ್ಲ ಫೋಲ್ಡ್ ಮಾಡಿಡೋಣ ಅಂತೇಳಿ ಇಡ್ತಾಯಿದ್ದೀನಿ. ನಮ್ಮದು ಕೂಡ ಸುಮಾರು ಬಟ್ಟೆ ಇದೆ ಫೋಲ್ಡ್ ಮಾಡೋದಕ್ಕೆ. ಅದನ್ನೆಲ್ಲ ರೂಮಿಗೆ ತೊಗೊಂಡೋಗಿ ಆಮೇಲೆ ಫೋಲ್ಡ್ ಮಾಡ್ತೀನಿ. ಅವನ ಬಟ್ಟೆ ಮಾತ್ರ ಈ ಥರ ಬಾಕ್ಸಲ್ಲಿ ಹಾಕಿ ಇಟ್ಕೋತೀನಿ. ಯಾಕಂದರೆ ಚಿಕ್ಕ ಬಟ್ಟೆ ಅಲ್ವಾ, ನಮ್ಮ ಬಟ್ಟೆ ಮಧ್ಯೆ ಸಿಕ್ಕಾಕೊಂಡ್ಬಿಟ್ರೆ ಬೇಕು ಅಂದಾಗ ಬೇಕಾಗಿರೋ ಬಟ್ಟೆ ಸಿಗೋದಿಲ್ಲ. ಹಾಗಾಗಿ ಅವನ ಬಟ್ಟೆ ಮಾತ್ರ ಸಪ್ರೇಟಾಗಿ ಈ ಥರ ಬಾಕ್ಸಲ್ಲಿ ಹಾಕಿ ಇಟ್ಕೋತೀನಿ. ಸೊ ಅಡುಗೆ ರೆಡಿ ಆಗಿದೆ. ಬಾಯ್ಲ್ಡ್ ರೈಸ್ ಮತ್ತು ಕುಂಬಳಕಾಯಿ ಸಾಂಬಾರು ಮಾಡಿದ್ದೀನಿ. ಬಾಯ್ಲ್ಡ್ ರೈಸ್ಗೆ ಕುಂಬಳಕಾಯಿ ಸಾಂಬಾರು ಅಥವಾ ಈ ಮಂಗಳೂರು ಸೌತೆಕಾಯಿ ಸಾಂಬಾರು, ಇದೆಲ್ಲ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಅಮೆಝಾನಲ್ಲಿ ಒಂದು ಸ್ವಲ್ಪ ಐಟಮ್ಸ್ನ ಆರ್ಡರ್ ಮಾಡಿದ್ವಿ. ಅದರಲ್ಲಿ ಕೆಲವೊಂದು ಐಟಮ್ ಬಂದಿತ್ತು, ಅದನ್ನ ಇವಾಗ ಓಪನ್ ಮಾಡ್ತಾಯಿದ್ದೀನಿ. ಸೋಫಾ ಕವರ್ ಮತ್ತು ಕಾರ್ಗೆ ಒಂದು ಕ್ಯಾಮರಾ, ಹಾಗೆ RV ಬೆಡ್ಗೆ ಹಾಕೋದಕ್ಕೆ ಅಂಥೇಳಿ ಒಂದು ಕರ್ಟನ್ ಆರ್ಡರ್ ಮಾಡಿದ್ವಿ. ಸೊ ಅದೆಲ್ಲ ಬಂದಿದೆ. ಕರ್ಟನ್ ಇಮೇಜಲ್ಲೇ ಒಂಥರ ಇತ್ತು, ಇಲ್ಲಿ ಬಂದಿರೋದೇ ಒಂಥರ ಇದೆ. ಅಂದರೆ ಇಮೇಜಲ್ಲಿ ವಿತ್ ನೆಟ್ ಇತ್ತು, ಜೊತೆಗೆ ಅವರು ಮೆನ್ಷನ್ ಕೂಡ ಮಾಡಿದರು ವಿತ್ ನೆಟ್ ಅಂಥೇಳಿ. ಬಟ್ ನೋಡಿದರೆ ಸಿಂಪಲ್ ಆಗಿರೋ ಕರ್ಟನ್ ಬಂದಿದೆ ಅಷ್ಟೇ, ನೆಟ್ ಬಂದೇ ಇಲ್ಲ. RV ಪಿಂಕ್ ಕಲರಲ್ಲಿ ಬೇಕು ಅಂತ ಹೇಳಿದ್ಲು, ಬಟ್ ಪಿಂಕ್ ಕಲರಲ್ಲಿ ನೆಟ್ ಇರಲಿಲ್ಲ ಅಂಥೇಳಿ ನಾವು ಬ್ಲ್ಯಾಕ್ ಆರ್ಡರ್ ಮಾಡಿದ್ದು. ನೋಡಿದರೆ ಇದಕ್ಕೂ ಕೂಡ ನೆಟ್ ಬಂದಿಲ್ಲ. ಅವಳಿಗೆ ಮತ್ತು ಲೈಟ್ ಎಲ್ಲ ಬೇಕು ಅಂತ ಹೇಳಿದಾಳೆ, ಜೊತೆಗೆ ಸ್ವಲ್ಪ ಸ್ಟಿಕ್ಕರ್ಸ್ ಎಲ್ಲ ಬೇಕು ಬೆಡ್ ಹತ್ರ ಹಚ್ಚೋದಕ್ಕೆ ಅಂತ ಹೇಳಿದಾಳೆ. ಸೊ ಅದನ್ನೆಲ್ಲ ತೊಗೊಳ್ಳುವಾಗ ಸಪ್ರೇಟಾಗಿ ನೆಟ್ ಸಿಕ್ಕಿದ್ರೆ ತೊಗೊಂಡ್ರಾಯ್ತು ಅಂಥೇಳಿ ಸದ್ಯಕ್ಕೆ ಇದನ್ನೇ ಹಾಕಿದ್ದೀವಿ. ಇದು ಸೋಫಾ ಕವರ್. ಕುವೈತಲ್ಲಂತೂ ನಮ್ಮ ಸೋಫಾ ಫುಲ್ ಹಾಳಾಗೋಗಿತ್ತು. RV ಆಟಾಡಿ ಮತ್ತು ನೀರು ಅದು ಇದು ಅಂತೇಳಿ ಚಲ್ಲಿ, ಜೊತೆಗೆ ಸ್ಲೈಮ್ ಎಲ್ಲ ಆಟಾಡಿ
ಫುಲ್ ಹಾಳಾಗೋಗಿತ್ತು ಸೋಫಾ. ಮತ್ತು ಮಗ ಇನ್ನೊಂದು ಸ್ವಲ್ಪ ದೊಡ್ಡವನಾದಮೇಲೆ ಈ ಸೋಫಾ ಕೂಡ ಅದೇ ಥರ ಆಗುತ್ತೆ ಅಂಥೇಳಿ ಇವಾಗಲೇ ಒಂದು ಸೋಫಾ ಕವರ್ ತರಿಸಿದ್ವಿ. ಇದು ವಾಟರ್ ಪ್ರೂಫ್ ಸೋಫಾ ಕವರ್. ಕ್ವಾಲಿಟಿ ಏನೋ ಚೆನ್ನಾಗೇ ಇತ್ತು, ಬಟ್ ನಮ್ಮ ಸೋಫಾಗೆ ಇದು ತುಂಬ ದೊಡ್ಡದಾಗೋಯಿತು, ಹಾಗಾಗಿ ಇದನ್ನು ರಿಟರ್ನ್ ಮಾಡಿಬಿಟ್ವಿ. ಟೈಮ್ ಇವಾಗ 2:30 ಆಗಿದೆ. ನಮ್ಮದು ಊಟ ಆಯಿತು, ಹಾಗೆ ಮಗನಿಗೂ ಕೂಡ ಊಟ ಮಾಡಿಸಿದ್ದೀನಿ. ಲಾಸ್ಟ್ ವ್ಲಾಗ್ನಲ್ಲಿ ಒಬ್ಬರು ಕಮೆಂಟ್ ಮಾಡಿದ್ರಿ ಮಗುಗೆ ಎಷ್ಟು ತಿಂಗಳಾಗಿದೆ ಅಂಥೇಳಿ. ಸೊ ಮಗುಗೆ ಇವಾಗ 6 ಮಂತ್ ಕಂಪ್ಲೀಟ್ ಆಗಿದೆ. ಸೊ ಇವಾಗ ಅವನಿಗೆ ಊಟ ಮಾಡಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಬರೀ 1 ಹೊತ್ತಷ್ಟೇ ತಿನ್ನಿಸ್ತಾ ಇದ್ದೆ, ಇವಾಗ 2 ಹೊತ್ತು ತಿನ್ನಿಸ್ತಾ ಇದ್ದೀನಿ. ಇನ್ನು ಹೋಗ್ತಾ ಹೋಗ್ತಾ 3 ಹೊತ್ತು ಕೂಡ ತಿನ್ನಿಸೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಜೊತೆಗೆ ಫಾರ್ಮುಲಾ ಮಿಲ್ಕ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಫಾರ್ಮುಲಾ ಮಿಲ್ಕ್ ಕೊಡೋದಕ್ಕಿಂತ ಮುಂಚೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವರು ಸಜೆಸ್ಟ್ ಮಾಡಿರೋ ಮಿಲ್ಕನ್ನೇ ಕೊಡ್ತಾ ಇದ್ದೀನಿ. ನನಗೆ ತುಂಬ ಕನ್ಫ್ಯೂಷನ್ ಇತ್ತು ಯಾವ್ದು ಕೊಡೋದು ಅಂಥೇಳಿ. ಸೊ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವ್ರು ಹೇಳಿದ ಮಿಲ್ಕನ್ನೇ ಕೊಡ್ತಾ ಇದ್ದೀನಿ. ಇವತ್ತು ಬೆಳಿಗ್ಗೆನೇ ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಎದ್ದಿದ್ದು ಲೇಟ್ ಆಯಿತು. ಎದ್ಮೇಲೆ ಮಗುಗೆ ಸ್ನಾನ ಮಾಡಿಸಿ ಅವನನ್ನು ಮಲಗಿಸೋಷ್ಟೊತ್ತಿಗೆ 11:30 ಆಗಿತ್ತು. ಆಮೇಲೆ ನಾವು ಸ್ನಾನ ಮಾಡಿ ರೆಡಿಯಾಗಿ ಹೋಗೋಷ್ಟೊತ್ತಿಗೆ ಮಧ್ಯಾಹ್ನನೇ ಆಗುತ್ತೆ. ಸೊ ಮಧ್ಯಾಹ್ನ ಟೈಮಲ್ಲಿ ಹೋಗೋದು ಬೇಡ, ಸಂಜೆ ಹೋಗೋಣ ಅಂಥೇಳಿ ಬೆಳಿಗ್ಗೆ ಹೋಗಿರಲಿಲ್ಲ. ಸೊ ಇವಾಗ ಹೋಗೋದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಮಕ್ಕಳಿಗೆ ಒಂದು ಸಲ ತಿನ್ನಿಸೋದಕ್ಕೆ ಸ್ಟಾರ್ಟ್ ಮಾಡಿದರೆ ಎಲ್ಲಾದರೂ ಹೋಗಬೇಕು ಅಂತಂದರೆ ಈ ಥರ ಎಲ್ಲ ರೆಡಿ ಮಾಡಿ ತೊಗೊಂಡು ಹೋಗಬೇಕಾಗತ್ತೆ. ಇದನ್ನೆಲ್ಲ ತೊಗೋತಿದ್ದೀನಿ ಅಂತಂದರೆ ಎಲ್ಲ ಕುಡಿಸ್ತೀನಿ ಅಂತಲ್ಲ, ಜಸ್ಟ್ ಎಮರ್ಜೆನ್ಸಿಗೆ ಇಟ್ಕೊಂಡಿರೋದು ಅಷ್ಟೇ. ಯಾಕಂದರೆ ವೀಕೆಂಡ್ ಅಲ್ವಾ, ವೀಕೆಂಡಲ್ಲಿ ಹೊರಗಡೆ ಹೋದರೆ ಮನೆಗೆ ಬರೋದು ಎಷ್ಟೊತ್ತಾಗುತ್ತೆ ಅಂತ ಹೇಳೋದಕ್ಕಾಗಲ್ಲ, ತುಂಬ ಟ್ರಾಫಿಕ್ ಇರುತ್ತೆ. ಹಾಗೆ ಅವನಿಗೆ ಇವಾಗ ಫಾರ್ಮುಲಾ ಮಿಲ್ಕ್ ಬೆಳಿಗ್ಗೆ ಒಂದ್ಸಲ, ರಾತ್ರಿ ಒಂದ್ಸಲ ಕೊಡ್ತಾ ಇದ್ದೀನಿ, ಮಧ್ಯದಲ್ಲಿ ಕೊಡ್ತಾ ಇಲ್ಲ. ಸೊ ಇವಾಗಲೂ ಅಷ್ಟೇ ನಾನು ಜಸ್ಟ್ ಪೌಡರ್ನ ಸಪ್ರೇಟಾಗಿ ಮತ್ತು ನೀರನ್ನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಅವನೇನಾದರೂ ಹಠ ಮಾಡಿದರೆ ಆವಾಗ ನನಗೆ ಫೀಡ್ ಮಾಡೋದಕ್ಕಾಗಿಲ್ಲ ಅಂತಂದರೆ ಆವಾಗ ಹಾಲು ಕುಡಿಸಿದ್ರಾಯ್ತು ಅಂಥೇಳಿ ಇಟ್ಕೊಂಡಿದ್ದೀನಿ ಅಷ್ಟೇ. ಸೊ ಬಿಸಿನೀರನ್ನು ಫ್ಲಾಸ್ಕಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ, ಮತ್ತು ಇನ್ನೊಂದು ಬಾಟ್ಲಲ್ಲೂ ಕೂಡ ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ. ಫಾರ್ಮುಲಾ ಮಿಲ್ಕಿಗೆ ಬಿಸಿಯಾಗಿರೋ ನೀರನ್ನು ಯೂಸ್ ಮಾಡಬಾರ್ದಲ್ವ, ಹಾಗಾಗಿ ಮಿಕ್ಸ್ ಮಾಡಿ ಯೂಸ್ ಮಾಡೋದಕ್ಕಾಗುತ್ತೆ ಅಂಥೇಳಿ ಕಾದು ಆರಿರೋ ನೀರನ್ನು ಸ್ವಲ್ಪ ಇಟ್ಕೊಂಡಿದ್ದೀನಿ, ಮತ್ತು ಬಿಸಿಯಾಗಿರೋ ನೀರನ್ನು ಫ್ಲಾಸ್ಕಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಜೊತೆಗೆ ಒಂದು ವೆಜಿಟೇಬಲ್ ಪ್ಯೂರಿದು ಪ್ಯಾಕೆಟ್ ತೊಗೊಂಡಿದ್ದೀನಿ. ನಾನು ಅವನಿಗೆ ಮನೆಯಲ್ಲೇ ವೆಜಿಟೇಬಲ್ ಪ್ಯೂರಿ ಮತ್ತು ಫ್ರೂಟ್ಸ್ ಪ್ಯೂರಿ ಎಲ್ಲ ಮಾಡಿಕೊಡ್ತೀನಿ. ಈ ಥರ ಹೊರಗಡೆ ಎಲ್ಲ ಹೋಗಬೇಕು ಅಂತಂದಾಗ ಎಮರ್ಜೆನ್ಸಿಗೆ ಇಟ್ಕೊಂಡಿರ್ತೀನಿ ಅಷ್ಟೇ. ಹಾಗೆ ಒಂದು ಫ್ಯಾಸಿಫೈಯರ್ ಹಾಗೆ ಸ್ಪೂನ್ ಇಷ್ಟನ್ನು ಅವನಿಗೋಸ್ಕರ ಇಟ್ಕೊಂಡಿರೋದು. ಇನ್ನು ಆರ್ವಿ ಕಾರ್ ಹತ್ತಿದರೆ ಸಾಕು ಹಸುವಾಗುತ್ತೆ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಅವಳಿಗೆ ಬ್ರೆಡ್ ಮತ್ತು ಅದಕ್ಕೆ ಪೀನಟ್ ಬಟರ್ ಹಾಕಿ ಇಟ್ಕೊಂಡಿದ್ದೀನಿ, ಜೊತೆಗೆ ಸ್ವಲ್ಪ ಸ್ಟ್ರಾಬೆರಿ ಇಟ್ಕೊಂಡಿದ್ದೀನಿ. ಸೊ ಎಲ್ಲರೂ ಸ್ನಾನ ಮುಗಿಸಿ ರೆಡಿಯಾಗಿ ಹೊರಡೋಷ್ಟೊತ್ತಿಗೆ 4:15 ಆಗಿ ಹೋಗಿತ್ತು. ಇವಾಗ ಹೊರಟಿದ್ದೀವಿ ನಾವು. ಆರ್ವಿ ನೋಡ್ಬೋದು, ಅತ್ತು ಕರೆದು ಲಿಪ್ಸ್ಟಿಕ್ ಹಚ್ಕೊಂಡು ಬಂದಿದ್ದಾಳೆ. ನಾನು ತುಂಬ ಅವಾಯ್ಡ್ ಮಾಡ್ತೀನಿ ಅವಳಿಗೆ ಲಿಪ್ಸ್ಟಿಕ್ ಹಚ್ಸೋದನ್ನು, ಬಟ್ ಅವಳು ಕೇಳಬೇಕಲ್ಲ. ಈ ಹೆಣ್ಮಕ್ಳಿಗೆ ಲಿಪ್ಸ್ಟಿಕ್ ಮತ್ತು ಮೇಕಪ್ ಬಗ್ಗೆಲ್ಲ ಎಷ್ಟು ಬೇಗ ಇಂಟ್ರೆಸ್ಟ್ ಬಂದುಬಿಡುತ್ತೆ. ಕೆಲವೊಂದು ಸಲ ನಾನು ಸುಮ್ಮನೆ ಅವಳಿಗೆ ನಾಟಕ ಮಾಡ್ತೀನಿ, ಇಲ್ಲ ಹಚ್ಚಿದ್ದೀನಿ ಬಿಡು ಅಂತೇಳಿ. ಅಂದರೆ ಲಿಪ್ಸ್ಟಿಕ್ನ ಉಲ್ಟಾ ಇಟ್ಕೊಂಡು ಹಚ್ಚಿ ಅವಳಿಗೆ ಗೊತ್ತಾಗಲ್ಲ ಅಂತ ಅಂದ್ಕೊಂಡು ನಾನು ಬಂದರೆ ಅವಳು ನನಗೆ ಗೊತ್ತಾಗದೇ ಇರೋ ಥರ ಲಿಪ್ಸ್ಟಿಕ್ ಹಚ್ಕೊಂಡು ಬಂದಿರ್ತಾಳೆ. ಇವತ್ತು ಅಷ್ಟೇ ನಾನು ಸ್ವಲ್ಪ ಹಚ್ಚಿದ್ದೆ ಅವಳಿಗೆ, ಅದ್ರ ಮೇಲೆ ಇನ್ನಿಷ್ಟು ಹಚ್ಕೊಂಡು ಬಂದಿದ್ದಾಳೆ. ಹಾಗೆ ನನ್ನ ಮಗ ಅಂತೂ ಫುಲ್ ಖುಷಿಯಾಗಿಬಿಟ್ಟಿದ್ದಾನೆ. ಹೊರಗಡೆ ಬಂದರೆ ಫುಲ್ ಖುಷಿಯಾಗುತ್ತೆ ಅವನಿಗೆ. ನಾನು ಆಗಲೇ ಹೇಳಿದೆ ಅಲ್ವಾ, ಕಾರ್ ಹತ್ತಿದ ತಕ್ಷಣವೇ ಹಸುವಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇವಳಿಗೆ ಅಂತೇಳಿ. ನೋಡ್ಬೋದು, ಕಾರ್ ಹತ್ತತಾನೆ ಹಸುವಾಗುತ್ತೆ ಅಂದ್ಲು. ನಾನು ಮನೆಯಿಂದ ತೊಗೊಂಡು ಬಂದಿದ್ದೆ ಅಲ್ವಾ, ಅದನ್ನೇ ಕೊಟ್ಟಿದ್ದೀನಿ, ತಿಂತಾ ಕೂತ್ಕೊಂಡಿದ್ದಾಳೆ. ಬ್ರೆಡ್ ತಿಂದು ಸ್ಟ್ರಾಬೆರಿ ತಿಂದವಳಿಗೆ ಆರ್ವಿಗೆ ನಿದ್ದೆ ಬಂದುಬಿಡ್ತು. ಸೊ ಮಗನಿಗೆ ಆಲ್ರೆಡಿ ನಿದ್ದೆ ಬಂದುಬಿಟ್ಟಿತ್ತು. ಇಬ್ಬರೂ ಕಾಲ ಮೇಲೆ ಮಲಗಿಸ್ಕೊಂಡಿದ್ದೀನಿ. ಹಾಗೆ ಈವ್ನಿಂಗ್ ಟೈಮಲ್ಲಿ ಹೊರಟಿದ್ದಲ್ವ, ಸನ್ಸೆಟ್ ಆಗ್ತಾಯಿದೆ. ನನಗೆ ಸನ್ರೈಸ್ ಮತ್ತು ಸನ್ಸೆಟ್ ವ್ಯೂ ನೋಡೋದಕ್ಕೆ ತುಂಬ ಇಷ್ಟ ಆಗುತ್ತೆ.
ಸೊ ಫೈನಲಿ ನಾವು ದೇವಸ್ಥಾನಕ್ಕೆ ರೀಚ್ ಆದ್ವಿ. ವೀಕೆಂಡ್ ಅಲ್ವಾ, ಜನ ಸ್ವಲ್ಪ ಜಾಸ್ತಿನೇ ಇದ್ದರು. ದೇವಸ್ಥಾನದ ಹತ್ರ ನಮಗೆಲ್ಲೂ ಕಾರ್ ಪಾರ್ಕಿಂಗ್ ಸಿಗಲಿಲ್ಲ. ಸ್ವಲ್ಪ ದೂರದಲ್ಲಿ ಕಾರ್ ಪಾರ್ಕ್ ಮಾಡಿ ಅಲ್ಲಿಂದ ನಡ್ಕೊಂಡು ಬಂದ್ವಿ. ದೇವಸ್ಥಾನದೊಳಗಡೆ ನಾನೇನು ಜಾಸ್ತಿ ವಿಡಿಯೋ ಮಾಡಲಿಲ್ಲ. ಸೊ ಇವತ್ತು ಸ್ಯಾಟರ್ಡೆ ಅಲ್ವಾ, ಹಾಗಾಗಿ ಕಂಟಿನ್ಯೂಸ್ ಆಗಿ ಹನುಮಾನ್ ಚಾಲೀಸ್ ಹೇಳ್ತಾ ಇದ್ರು. ಹಾಗೆ ಆಂಜನೇಯನಿಗೆ ಯಾವುದಾದ್ರೂ ವಿಶೇಷ ಪೂಜೆ ಮಾಡಿಸೋದಿದ್ರು ಮಾಡಿಸ್ಬೋದಾಗಿತ್ತು. ನನ್ನ ಹಸ್ಬೆಂಡ್ ಅಂತೂ ಆಂಜನೇಯನ ತುಂಬ ನಂಬ್ತಾರೆ. ಅವ್ರು ಡೈಲಿ ಹನುಮಾನ್ ಚಾಲೀಸ್ ಕೇಳ್ತಾರೆ. ಹಾಗೆ ಹೋಗ್ತಾನೆ ಹನುಮಾನ್ ಚಾಲೀಸ್ ಕೇಳಿದ್ದು ಮನಸ್ಸಿಗೆ ತುಂಬ ಸಮಾಧಾನ ಆಯಿತು. ಅದಾದಮೇಲೆ ನಾವು ಆಂಜನೇಯನಿಗೆ ಮಸ್ಟರ್ಡ್ ಆಯಿಲ್ ಅಭಿಷೇಕ ಮಾಡಿಸಿದ್ವಿ. ಪೂಜೆನೂ ಅಷ್ಟೇ ತುಂಬ ಪೇಷನ್ಸಿಂದ ಸುಮಾರು ಹೊತ್ತು ಪೂಜೆ ಮಾಡಿದರು. ಅಂದರೆ ಇಂಡಿಯಾದಲ್ಲಿ ಯಾವ ಥರ ಫ್ಯಾಮಿಲಿ ಮೆಂಬರ್ದೆಲ್ಲ ಹೆಸರು, ರಾಶಿ, ನಕ್ಷತ್ರ ಕೇಳಿ ಪೂಜೆ ಮಾಡ್ತಾರಲ್ವ, ಸೊ ಇಲ್ಲೂ ಅಷ್ಟೇ ಅದೇ ರೀತಿ ಫ್ಯಾಮಿಲಿ ಮೆಂಬರ್ದು ಹೆಸರು ಮತ್ತು ರಾಶಿ, ನಕ್ಷತ್ರ ಎಲ್ಲ ಕೇಳಿ ತುಂಬ ಹೊತ್ತು ಪೂಜೆ ಮಾಡಿದರು. ಸೊ ಖುಷಿ ಆಯಿತು. ದೇವಸ್ಥಾನದಿಂದ ಸೀದಾ ನಾವು ಮನೆಗೆ ಹೊರಟ್ವಿ. ಹಾಗೆ ಬರಬೇಕಾದ್ರೆ ಗ್ಲೋಬಲ್ ವಿಲೇಜ್ ನೋಡಿಬಿಟ್ಲು ಆರ್ವಿ. ಅಲ್ಲಿ ಜಾಯಿಂಟ್ ವೀಲ್ ಎಲ್ಲ ಕಾಣಿಸ್ದೊಳಗೆ, ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತೇಳಿ ತುಂಬ ಹಠ ಮಾಡಿದ್ಲು. ಬಟ್ ಇವತ್ತು ಹೋಗಲಿಲ್ಲ, ಯಾಕಂದರೆ ತುಂಬ ಚಳಿ ಇತ್ತು, ಜೊತೆಗೆ ಜೋರು ಗಾಳಿ ಕೂಡ ಬೀಸ್ತಾ ಇತ್ತು. ಕಾರ್ ತನಕನೇ ನಡ್ಕೊಂಡು ಬರೋದಕ್ಕಾಗಿಲ್ಲ, ನಮಗೆ ತುಂಬ ಚಳಿ ಆಗಿಬಿಟ್ಟಿತ್ತು. ಮತ್ತು ಈ ಚಳಿಲಿ ಮಕ್ಕಳನ್ನ ಕರ್ಕೊಂಡು ಹೋದರೆ ಥಂಡಿ ಜ್ವರ ಎಲ್ಲ ಸ್ಟಾರ್ಟ್ ಆಗುತ್ತೆ ಅಂಥೇಳಿ ನೆಕ್ಸ್ಟ್ ವೀಕ್ ಹೋಗೋಣ ಅಂತ ಹೇಳಿ ಕರ್ಕೊಂಡು ಬಂದ್ವಿ. ಅದಾದಮೇಲೆ ಟ್ರಾಫಿಕಲ್ಲಿ ಸಿಕ್ಕಾಕೊಂಡ್ವಿ. ಯಾಕಾದರೂ ವೀಕೆಂಡಲ್ಲಿ ಹೊರಗಡೆ ಬಂದ್ವಿ ಅಂತ ಅನ್ನಿಸ್ಬಿಟ್ಟಿತ್ತು, ಅಷ್ಟು ಟ್ರಾಫಿಕ್ ಇತ್ತು. ಸೊ ಫೈನಲಿ ಮನೆಗೆ ರೀಚ್ ಆದ್ವಿ. ತೊಗೊಂಡು ಹೋಗಿರೋದು ಯಾವುದು ಹೊರಗೆ ತೆಗ್ದಿಲ್ಲ, ಹಾಗೆ ಇದೆ. ನಾನು ಆಗಲೇ ಹೇಳಿದೆ ಅಲ್ವಾ, ಎಮರ್ಜೆನ್ಸಿಗೋಸ್ಕರ ಅಷ್ಟೇ ತೊಗೊಂಡು ಹೋಗೋದು ಅಂಥೇಳಿ. ಕಾರಲ್ಲೂ ಹೋಗ್ತಾ ಅವನಿಗೆ ಫೀಡ್ ಮಾಡಿಸ್ಕೊಂಡು ಹೋಗಿದ್ದೆ. ಮತ್ತು ದೇವಸ್ಥಾನದಲ್ಲಿ 1 ಅವರ್ ಇದ್ವಿ ಅಷ್ಟೇ, ಮತ್ತು ಕಾರಲ್ಲಿ ಫೀಡ್ ಮಾಡಿದೆ. ಹಾಗಾಗಿ ಇದು ಯಾವುದೂ ಯೂಸ್ ಆಗಲಿಲ್ಲ. ಬಟ್ ಇವಾಗ ಹಸಿವಾಗಿದೆ ಅವನಿಗೆ. ಇದನ್ನೆಲ್ಲ ಎತ್ತಿಟ್ಟು ಅವನಿಗೆ ಬೇಗ ಊಟಕ್ಕೆ ರೆಡಿ ಮಾಡ್ತೀನಿ. ಊಟಕ್ಕೆ ನಾನು ಇಂಡಿಯಾದಿಂದ ಬರಬೇಕಾದ್ರೆ ಸರಿ ಮಾಡಿಕೊಟ್ಟಿದ್ರಲ್ವ ಅಮ್ಮ, ಸೊ ಅದನ್ನು ಈ ಥರ ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಸೊ ಅದನ್ನೇ ಮಾಡ್ತೀನಿ ಇವಾಗ. ಇವನಿಗೆ ನಿದ್ದೆ ಕೂಡ ಬರ್ತಾಯಿತ್ತು, ಹಾಗಾಗಿ ತುಂಬ ಕಿರಿಕಿರಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದೆ. ಸೊ ಇಲ್ಲಿ ನನ್ನ ಹಸ್ಬೆಂಡ್ ಅವನನ್ನು ಆಟ ಆಡಿಸ್ತಿದ್ದಾರೆ. ನನ್ನ ಹಸ್ಬೆಂಡ್ಗೆ ಮಕ್ಕಳನ್ನ ಆಟ ಆಡಿಸೋದಂದರೆ ತುಂಬ ಇಷ್ಟ. ಎಷ್ಟೊತ್ತು ಬೇಕಾದರೂ ಆಟ ಆಡಿಸ್ತಾರೆ. ಹಾಗೆ ಮಕ್ಕಳು ಅಷ್ಟೇ, ಎಷ್ಟೇ ಹಠ ಮಾಡ್ತಿದ್ರು ಅವ್ರ ಕೈಗೆ ಬಂದ ತಕ್ಷಣವೇ ಸುಮ್ಮನಾಗ್ಬಿಡ್ತಾರೆ. ಹಾಗೆ ಇವಾಗ ಆರ್ವಿಗೂ ಊಟಕ್ಕೆ ಹಾಕ್ಕೊಡ್ತಾ ಇದ್ದೀನಿ. ಸಾಂಬಾರು ಮಧ್ಯಾಹ್ನ ಮಾಡಿರೋದು ಇತ್ತು, ರೈಸ್ ಒಂದು ಮಾಡಿಬಿಟ್ಟೆ. ಹಾಗೆ ನಾನು ಫ್ರೆಶ್ ಆಗಿ ಇವಾಗ ಮಗುಗೆ ಸರಿ ತಿನ್ನಿಸ್ತಾ ಇದ್ದೀನಿ.
ಅವನಿಗೆ ಸರಿ ತಿನ್ನಿಸಿದ್ದಾದಮೇಲೆ ನಾವು ಊಟ ಮುಗಿಸಿ ಇವಾಗ ಅವನಿಗೆ ಫಾರ್ಮುಲಾ ಮಿಲ್ಕ್ ಕೊಡೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ದಿನ ರಾತ್ರಿ ಮಲಗಿಸೋದಕ್ಕಿಂತ ಮುಂಚೆ ಒಂದು ಸಲ ಫಾರ್ಮುಲಾ ಮಿಲ್ಕ್ ಕೊಡ್ತೀನಿ, ಮತ್ತು ಬೆಳಗ್ಗೆ ಎದ್ಮೇಲೆ ಒಂದು ಸಲ ಕೊಡ್ತಾಯಿದ್ದೀನಿ. ಮುಂದೆ ಹೋಗ್ತಾ ಹೋಗ್ತಾ ಮಧ್ಯ ಅಂದರೆ ಸಂಜೆ ಟೈಮಲ್ಲಿ ಎಷ್ಟೊತ್ತಿಗಾದರೂ ಒಂದು ಸಲ ಕೊಡ್ತೀನಿ. ಸದ್ಯಕ್ಕೆ ಇವಾಗ 2 ಟೈಮ್ಸ್ ಕೊಡ್ತಾಯಿದ್ದೀನಿ. ಮಗುಗೆ ಹಾಲು ಕುಡಿಸಿದ್ದಾಯಿತು. ಹಾಗೆ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಅವ್ನ ಬಾಟಲ್ಸ್ನೆಲ್ಲ ಸೋಪ್ ಹಾಕಿ ತೊಳೆದು ಅದಾದಮೇಲೆ ಒಂದು ಸಲ ಬಿಸಿ ನೀರಿನಲ್ಲಿ ತೊಳೆದು ಇಡ್ತೀನಿ, ಬೆಳಗ್ಗೆ ನನಗೆ ಈಸಿ ಆಗುತ್ತೆ ಅಂತ. ಹಾಗೆ ಅವನಿಗೆ ನಾನು ಗ್ಲಾಸ್ ಬಾಟಲ್ಸ್ ತೊಗೊಂಡಿದ್ದೀನಿ. ಪ್ಲಾಸ್ಟಿಕ್ ಬಾಟಲ್ಸ್ಗಿಂತ ಈ ಥರ ಗ್ಲಾಸ್ ಬಾಟಲ್ ಅಥವಾ ಸ್ಟೀಲ್ ಬಾಟ್ಲು ತೊಗೊಂಡ್ರೆ ಒಳ್ಳೆಯದು ಅಂಥೇಳಿ ನಾನು ಗ್ಲಾಸ್ ಬಾಟಲ್ಸ್ ತೊಗೊಂಡಿದ್ದೀನಿ. ಸೊ ಇದಾಗಿತ್ತು ಇವತ್ತಿನ ನಮ್ಮ ದಿನ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.